ಅಂಕಲ್, ನಮ್ಮ ಅಮ್ಮನ ಕೈಗೆ ಬೇಡಿ ಹಾಕಿದಾರ, ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ತೆಗಿ ಕೇಳಿ ಅದನ್ನ. ಏಯ್ ಪ್ರತಾಪ್, ತೆಗಿಯ ಬೇಡಿನ, ತೆಗಿಯಲ. ಅಪ್ಪ, ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ಅಮ್ಮನ ಕೈಗೆ ಬೇಡಿ ಹಾಕಿದ್ದಾರೆ, ತೆಗಿಯ ಕೇಳಿ ಅವ್ರಿಗೆ, ತೆಗ್ಸಿ ಅದನ್ನ. ಏನಮ್ಮ ನೀನು? ನಾನು ಇಲ್ಲಿದ್ದೀನಿ, ಜೈಲಲ್ಲಿದ್ದೀನಿ ಅಂತ ಇಲ್ಲಿಗೆ ಬಂದ್ಬಿಡೋದಾ? ಕೊಲೆ ಮಾಡ್ದವಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಆ ಪ್ರತಾಪ್ ಹೋದ ಅಂದ್ರೆ ನೀನೇ ಸುಳ್ಳು ಹೇಳಿ ಇಲ್ಲಿಗೆ ಬಂದ್ಯಾ? ಮಾಮ್ ಮಾಮ್ ಮಾಮ್, ಯಾಕೆ ಮಾಮ್ ಇಷ್ಟು ಎಮೋಷನಲ್ ಆಗ್ತಿದ್ಯಾ? ನೋಡು, ನೀನು ಹೋಗು, ಡ್ಯಾಡ್ ನನ್ನ ಬಿಡಿಸ್ಕೊಂಡು ಬಂದೇ ಬರ್ತಾರೆ. ಸುಮ್ಮನೆ ನಿಂತಿದ್ದೀರಲ್ಲ ಡ್ಯಾಡ್, ನೀವಾದ್ರೂ ಹೇಳಿ. ಐ ಪ್ರತಾಪ್, ನಿನ್ಗೆ ಹೇಳ್ತೀರ ಕೇಳಿಸ್ತಿಲ್ವೇನಾ? ನಮ್ಮ ಅಮ್ಮನ ಕೈಗೆ ಹಾಕಿರೋ ಬೇಡಿ ತೆಗೆಯಲ್ಲ. ಗಂಟ್ಲು ಹರ್ಕೊಂಡು ಸುಮ್ಮನೆ ಕಿರ್ಚ್ತಾ ಇದ್ದಾನೆ ನಿಮ್ಮ ಮಗ. ತಪ್ಪು ಮಾಡಿದಾಗ ಬೇಡಿ ಹಾಕೊಂಡು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರೋದು ಅಲ್ವೇನ್ರಿ ಶಕ್ತಿ ಪ್ರಸಾದ್? ಹೇಳಿ ಸ್ವಲ್ಪ ನಿಮ್ಮ ಮಗನ್ಗೆ. ಲೋ ಮರಿ, ನಿನಗಿನ್ನೂ ಅರ್ಥ ಆಗ್ಲಿಲ್ವಾ? ಸಂಧ್ಯಾನ ಕೊಲೆ ಮಾಡಿದ್ದು ನಿಮ್ಮಮ್ಮ ಅಂದ್ರೆ ಸೀತಾರಾ ಶಕ್ತಿ ಪ್ರಸಾದ್. ನನಗೆ ಮೊದಲು ಸಿಕ್ಕಿದ ಸಾಕ್ಷಿಗಳನ್ನ ನೋಡಿ ವಿಕ್ಕಿನೇ ಕೊಲೆ ಮಾಡಿದಾನೆ ಅಂತ ತಪ್ಪು ತಿಳ್ಕೊಂಡಿದ್ದು ನಿಜ. ಆ ತಪ್ಪಿಗೆ ನಿಮ್ ಹತ್ರ ಮತ್ತೆ ನಿಮ್ಮೆಲ್ಲರ ಹತ್ರನೂ ನಾನು ಕ್ಷಮೆ ಕೇಳ್ತೀನಿ. ನ್ಯಾಯದ ದಾರಿಲಿ ಕಂಗೆಟ್ಟು ನಿಂತಿದ್ದ ನನಗೆ ಸರಿದಾರಿ ತೋರಿಸಿದ ನಿಮ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟೇ ನೀನ್ ಮಾಡಿದ ತಪ್ಪು. ಅರ್ಜುನ್, ಇವಳು ಮಾತನ್ನ ನಂಬೇಡ. ನಮ್ ಬೀಗ್ರು ಸಿತಾರಾಗೆ ಕೈಗೆ ಕೋಳ ಹಾಕಿ ಜೈಲಿಗೆ ಕಳ್ಸಿದಾಳೆ. ಅದಕ್ಕೇನಂತಾಳೆ ಕೇಳು. ಅತ್ತೆ, ಭಾರ್ಗವಿ, ಸೀತಾರಾ ಆಂಟಿ ತಪ್ಪು ಮಾಡಿರೋದಕ್ಕೆ ಅರೆಸ್ಟ್ ಮಾಡಿರೋದು ಮಾಮ್. ಇದರಲ್ಲಿ ಭಾರ್ಗವಿ ಅವ್ರ ತಪ್ಪೇನೂ ಇಲ್ಲ. ಅವ್ರ ಕರ್ತವ್ಯನ ಅವರು ಕರೆಕ್ಟ್ ಆಗಿ ನಿಭಾಯಿಸಿ. ಇಷ್ಟು ದಿನ ನಮ್ ಕಡೆ ಇದ್ದು ಈಗ ನೀನು ಅವಳ ಕಡೆ ಹೋಗ್ತಿದ್ಯಾ ಅರ್ಜುನ್? ವಿಕ್ಕಿ ಕೊಲೆ ಮಾಡಿರ್ಲಿಲ್ಲ, ಅದಕ್ಕೆ ವಿಕ್ಕಿ ಪರವಾಗಿ ನಿಮ್ ಪರವಾಗಿ ನಿಂತಿದ್ದೆ. ಆದ್ರೆ ಇವಾಗ ಸೀತಾರಾ ಆಂಟಿ ತಪ್ಪು ಮಾಡಿದ್ದಾರೆ, ಅದಕ್ಕೆ ಇವಾಗ ನಾನು ಭಾರ್ಗವಿ ಕಡೆ ಇದ್ದೀನಿ. ಇವಳು ನಿನ್ ತಲೆನೂ ಕೆಡಿಸ್ಬಿಟ್ಲಾ? ಮನೆಯವ್ರ ಮನ್ಸಿನಲ್ಲೆಲ್ಲ ವಿಷದ ಬೀಜ ಬಿಡ್ತಾ ಇದ್ದಾಳೆ. ಈಗ ಸಮಾಧಾನ ಆಯ್ತಾ ನಿಗೆ?
ನೋಡಿ, ನನಗೆ ಯಾರ ಮೇಲೇನೂ ದ್ವೇಷ ಇಲ್ಲ. ಒಂದೇ ಮನೆಯವ್ರ ಮಧ್ಯೆ ಸಿಟ್ಟು, ಬೇಜಾರು, ದುಃಖ ಇರ್ಬೋದೇನೋ, ಆದ್ರೆ ದ್ವೇಷ ಇರಲ್ಲ. ನಮ್ಮವ್ರು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ ನ್ಯಾಯದ ಪಾಠ ಮಾಡ್ಬೇಕು. ಇಲ್ಲ ಅಂದ್ರೆ ಶಂಸಕ್ಕಾಗ್ದಿರೋ ತಪ್ಪು ಮಾಡಿದಾಗ ಕಾನೂನೇ ಪಾಠ ಮಾಡುತ್ತೆ. ನಾನು ಆ ನ್ಯಾಯದ ಪರವಾಗೇ ಇದ್ದೇನೆ. ಭಾರ್ಗವಿ, ಸಂಧ್ಯಾನ ಕೊಲೆ ಮಾಡೋ ಪ್ಲ್ಯಾನು ನಿಮ್ಮ ಅಮ್ಮಂದು, ಆದರೆ ಕೊಲೆ ಮಾಡಿದ ಕೈ ಅವಂದು. ಏನ್ ಮಾಡ್ಬಿಟ್ಟೆ? ನಿಜ ಹೇಳು, ನಿಜ ಹೇಳು, ನಿಜ ಹೇಳು. ಇದೆಲ್ಲ ನನ್ನನ್ನ ಬಚಾವ್ ಮಾಡೋದಕ್ಕೆ ಮಾಡಿದೆ ತಾನೆ? ಹೇಳು ಹೇಳು ಮಾಮ್, ಹೇಳು, ನಿಜ ಹೇಳು. ನೋಡಿ, ನಿಮ್ ಕೈಯಲ್ಲಿ ಏನೋ ಕಿಸಿ ಹಾಕಾಗಲ್ಲ ಅಂತ ಮೊಮ್ಮೆ ಇಲ್ಲಿವರೆಗೂ ಸುಳ್ಳು ಹೇಳ್ಕೊಂಡು ಬಂದಿದ್ರೆ ನಾಚಿಕೆ, ನಾಚಿಕೆ ಆಗಬೇಕು ನಿಮ್ ಪದವಿಗೆ. ಏಯ್ ಜಬ್ಬೆ, ಅದೇನೋ ಕಾಪಾಡ್ಬಿಡ್ತೀನಿ ಅಂತ ಬಡಾಯಿ ಕೊಚ್ಕೋತಾ ಇದ್ದೆ. ಈಗ ಕಾಪಾಡಯ್ಯ, ಕಮಾನ್. ಹಾ, ನನ್ನನ್ನು ಬಿಡಿಸೋದಾಗಿರ್ಲಿ, ನಮ್ಮ ಅಮ್ಮನೂ ಜೈಲು ಮುಖ ನೋಡೋದು ಮಾಡ್ಬಿಟ್ಟಿಯಲ್ಲಯ್ಯ. ಸೂಪರ್ ನೀನು. ನೀವು ಒಬ್ಬ ಲಾಯರಾ? ನಿಮಗಿಂತ ಭಾರ್ಗವಿನೇ ವಾಸಿ. ಹೀಗೆ ಯಾಕೆ ಮಾಡಕ್ ಹೋದ್ರಿ ಸಿತಾರ ಅವ್ರೆ? ನಾವೆಲ್ಲ ನೋಡ್ಕೊಂತಿದ್ವಲ್ವಾ? ನಾನು ಶಕ್ತಿ ಏನೋ ಮಾಡಿ ಸರಿ ಮಾಡ್ತಿದ್ವಿ, ಅಷ್ಟ್ರಲ್ಲಿ ನೀವು. ಇದೆಲ್ಲ ಆಗಿದ್ದು ಇವರಿಂದ. ಹೌದು, ಹೀಗೆಲ್ಲ ಆಗೋದಕ್ಕೆ ಇವರೇ ಕಾರಣ. ಏನಯ್ಯ ಮಾಡ್ದೆ ನೀನು? ನಿನ್ನ ಮಗನಿಗೋಸ್ಕರ, ಮಕ್ಕಳಿಗೋಸ್ಕರ ಏನ್ ಮಾಡ್ದೆ ನೀನು? ನಿನ್ ರಾಜಕೀಯ ಬಿಟ್ರೆ ನಿನಗ್ ಬೇರೆ ಏನು ಕಣ್ಣು ಕಾಣ್ಲೇ ಇಲ್ಲ ಅಲ್ವಾ? ಕೇಸು ಶುರುವಾಗಿ ಇಷ್ಟು ತಿಂಗಳು ಕಳೆದ್ರು ನಿನ್ನ ಸ್ವಂತ ಮಗನ್ನ ಬಿಡ್ಸಕ್ಕಾಗ್ದಿರೋ ಎಂಥ ತಂದೆನಯ್ಯ ನೀನು? ಇವತ್ತೇ ಹೋಗಿ ನಿನ್ನ ಪೊಳ್ಳು ಪದವಿಗೆ ರಾಜೀನಾಮೆ ಕೊಡು. ಇಷ್ಟಕ್ಕೂ ನಾನೇನನ್ನು ಏನ್ ಕೇಳ್ದೆ? ನನ್ನ ಮಗಂಗೆ ಒಂದು ಒಳ್ಳೆ ಜೀವನ ಕಟ್ಕೊಡು ಅಂದೆ. ಅದನ್ನೂ ನಡೆಸ್ಕೊಡಕ್ಕಾಗ್ಲಿಲ್ವಲ್ಲ ನಿನ್ ಕೈಲಿ? ಹುಡುಗಂಜಿ ಕಷ್ಟ ತಾಕದೆ ಇದ್ದಂಗೆ ಬೆಳೆಸಿದ್ದೀನಿ ನನ್ನ ಮಗನ ನಾನು. ಅಂತೂ ನಾನೇನು ಜೈಲು ಕಟ್ಬಿಟ್ಟೆಲ್ಲೋ? ನನಗೆ ನನ್ನ ಮಗನ ಜೀವನ ಮುಖ್ಯ. ಅವನು ಒಂದು ಸಂಸಾರ, ಮನೆ, ಮಕ್ಕಳು ಅಂತ ಖುಷಿಯಾಗಿರೋದು ನನಗೆ ಮುಖ್ಯ. ನನ್ನ ಮಗ ತಪ್ಪೇ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನ ಬೇಗ ಬಗೆಹರಿಸದೆ ಎಷ್ಟು ದೊಡ್ಡದು ಮಾಡಿದ್ದು ನೀವು. ಇದರಿಂದ ಅವನ ಮಾನ ಮರ್ಯಾದೆ ಎಲ್ಲ ಹೋಗಿ ಪಾಪ ಅವನ ಜೀವನನೇ ನರಕ ಆಗೋಯ್ತು. ಅದಕ್ಕೇನೆ ನಾನು ಈ ನಿರ್ಧಾರ ತಗೊಂಡೆ.
ನಿಮ್ ಯಾರ ಕೈಯಿಂದನೂ ಆಗದೆ ಇರೋ ಕೆಲ್ಸನ ನಾನ್ ಮಾಡ್ದೆ. ಆ ಸಂಧ್ಯಾ ಇದ್ರೆ ಅಲ್ವಾ ಆ ಕೋರ್ಟು ಕೇಸು ಎಲ್ಲಾನು. ಅವಳೇ ಇಲ್ಲ ಅಂದ್ರೆ ನನ್ನ ಮಗ ಆರಾಮಾಗಿರ್ತಾನೆ. ಅದಕ್ಕೆ ಸಂಧ್ಯನ ಕೊಲೆ ಮಾಡಿಸಿತು. ಚಿಕ್ಕತ್ತೆ, ಚಿಕ್ಕ ಮಾವ, ಏನ್ ಮಾಡ್ತಿದ್ದೀರಾ? ನೀವು ನಮ್ಮ ಅಪ್ಪ ಅಮ್ಮನ ಥರಾನೇ ದೊಡ್ಡವರು. ನೀವು ಹೀಗೆಲ್ಲ ಮಾಡಬಾರ್ದು. ನಾವು ವಯಸ್ಸಿನಲ್ಲಿ ಮಾತ್ರ ದೊಡ್ಡವರು ಭಾರ್ಗವಿ, ಯೋಚನೆಲಲ್ಲ. ನೀನು ತಪ್ಪು ಮಾಡಲ್ಲ ಅಂತ ಗೊತ್ತಿದ್ರು ನಿನ್ನ ಬಗ್ಗೆ ನಾವು ತಪ್ಪು ತಿಳ್ಕೊಂಬಿಟ್ಟಿದ್ವಿ. ನೆನಪು ಮಾಡ್ಕೊಂಡ್ರೆ ಹಿಂಸೆ ಆಗ್ತಿದೆಯಮ್ಮ. ಏನ್ ಮಾಡೋದು? ಮಗಳ ಮೇಲಿನ ಕುರುಡು ಪ್ರೀತಿ ನಮ್ಮನ್ನೇ ಎಲ್ಲ ಮಾಡಿಸ್ಬಿಡ್ತು. ನೀವ್ ಹಾಗೆ ನಡ್ಕೊಂಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಚಿಕ್ಕ ಮಾವ. ಮಗಳ ಜೀವನ ಹಾಳಾಗ್ತದೆ ಅಂತ ತಂದೆ ತಾಯಿಯಾಗಿ ಆತಂಕ ಪಡೋದು ಸಹಜನೇ. ಆ ಆತಂಕದಲ್ಲಿ ಕೆಲವೊಂದು ಮಾತುಗಳು ಬಂದ್ಬಿಡುತ್ತೆ ಚಿಕ್ಕ ಮಾವ. ಏನ್ ಮಾಡಕ್ಕಾಗತ್ತೆ? ಪರಿಸ್ಥಿತಿ ನಮ್ ಕೈಲಿರಲ್ವಲ್ಲ. ನಿಜ ಭಾರ್ಗವಿ, ದಿಢೀರಂತ ರೀತು ಗರ್ಭಿಣಿ ಅಂತ ಗೊತ್ತಾದಾಗ ನಾನು ಕೈ ಕಾಲೇ ಆಡ್ಲಿಲ್ಲ. ವಿಷಯ ಹೊರಗಡೆ ಬರಕ್ ಮುಂಚೆ ಅವಳು ಮದ್ವೆ ಆಗ್ಬಿಟ್ರೆ ಸಾಕು ಅಂತ ಅಂದ್ಕೊಂಡೆ. ಯಾಕಂದ್ರೆ ಅವಳ ಹೆಸರು ಹಾಳಾಗಲ್ಲ ಅಂತ. ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಈ ವಿಷಯನ ಬೀದಿ ರಂಪ ಮಾಡಿರೋರು. ವಿಷಯ ಹೊರಗಡೆ ಬರ್ದೆ ಮನೇಲೆ ಮುಗಿಸಿದಕ್ಕೆ ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಭಾರ್ಗವಿ. ಭಾರ್ಗವಿ, ಈಗ ಸಿತಾರ ಅವರು ಜೈಲಲ್ಲಿದ್ದಾರೆ. ವಿಕ್ಕಿ ಹೊರಗಡೆ ಬರ್ತಾನಲ್ವಾ? ಏನಪ್ಪ ಚಿಕ್ಕ ಮಾವ ಹೀಗೆ ಮಾತಾಡ್ತಿದ್ದಾನೆ ಅಂತ ಅನ್ಕೊಂಬೇಡಮ್ಮ. ವಿಕ್ಕಿ ಕೊಲೆ ಮಾಡಿಲ್ಲ ಅನ್ನೋದು ಗೊತ್ತಾಗಿದೆ ಚಿಕ್ಕ ಮಾವ. ಮುಂದಿನ ಹಿಯರಿಂಗ್ ಅಲ್ಲಿ ಕೋರ್ಟ್ ಅವನನ್ನ ಬಿಡುಗಡೆ ಮಾಡುತ್ತೆ. ಮುಂದಿನ ಹಿಯರಿಂಗ್ ಯಾವಾಗಿರುತ್ತೆ? ಚಿಕ್ಕತ್ತೆ, ನಿಮ್ಮ ಆತಂಕ, ನಿಮ್ಮ ಕಾಳಜಿ ನನಗೆ ಅರ್ಥ ಆಗ್ತದೆ. ವಿಕ್ಕಿ ಆದಷ್ಟು ಬೇಗ ಆಚೆ ಬರ್ತಾನೆ. ಒಂಥರ ಇಷ್ಟು ದಿನ ವಿಕ್ಕಿ ಜೈಲಲ್ಲಿ ಇದ್ದಿದ್ದು ರಿತ್ತು ಮತ್ತೆ ವಿಕ್ಕಿ ಜೀವನಕ್ಕೆ ಒಳ್ಳೇದೆ. ಭಾರ್ಗವಿ, ಏನಮ್ಮ ಹೀಗೆ ಹೇಳ್ತಿದ್ಯಾ? ಮಾವ, ನಾನು ಬೇರೆ ಅರ್ಥದಲ್ಲಿ ಹೇಳಲಿಲ್ಲ. ವಿಕ್ಕಿ ತಪ್ಪು ಮಾಡಿಲ್ಲ, ಸಂಧ್ಯಾ ಕೊಲೆ ಮಾಡಿಲ್ಲ ಅನ್ನೋದು ನಿಜ. ಹಾಗಂತ ಅವನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಅಲ್ಲ. ವಿಕ್ಕಿ ಸಂಧ್ಯಾಗೆ ಫೋನ್ ಮಾಡಿ ಕಾಟ ಕೊಟ್ಟಿದ್ದಾನೆ. ಎದುರಿಗೆ ಸಿಕ್ಕಾಗ ಬೈದಿದ್ದಾನೆ, ಹೊಡೆದಿದ್ದಾನೆ. ಅವಳಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ. ನಿಮಗೂ ಈ ವಿಷಯ ಗೊತ್ತು. ಅವಾಗೆಲ್ಲ ಅವನು ನಾನು ಎಮ್ಮೆಲ್ಲೆ ಮಗ, ನಾನು ಏನ್ ಮಾಡಿದ್ರು ತಪ್ಪಿಲ್ಲ, ನನ್ನ ಮನ್ಸಿಗೆ ಬಂದ ಹಾಗೆ ನಾನು ಇರ್ತೀನಿ ಅಂತ ಹಾರಾಡ್ತಿದ್ದ.
ಈಗ ಸ್ವಲ್ಪ ದಿನ ಜೈಲಲ್ಲಿದ್ದು ಅಲ್ಲಿ ವಾತಾವರಣ ಪರಿಸ್ಥಿತಿ ಹೇಗಿದೆ ಅಂತ ನೋಡಿದಾನೆ. ತಪ್ಪು ಮಾಡೋದಲ್ಲ, ತಪ್ಪಿನ ಬಗ್ಗೆ ಯೋಚನೆ ಮಾಡೋಕ್ಕೂ ಭಯ ಪಡಬೇಕು. ಅಲ್ಲಿ ವಾತಾವರಣ ಅವನನ್ನ ಖಂಡಿತ ಬದಲು ಮಾಡಿರುತ್ತೆ. ಜೈಲಿಂದ ಹೊರಗಡೆ ಬಂದ್ಮೇಲೆ ತನ್ನ ಹೆಂಡತಿ ತನ್ನ ಸಂಸಾರ ಅಂತ ಜವಾಬ್ದಾರಿಯಿಂದ ನಡ್ಕೊಳ್ತಾನೆ. ಅವನಿಷ್ಟು ಬದಲಾದ್ರೆ ನಮ್ ಋತುಗೆ ಒಳ್ಳೇದಲ್ವಾ? ನಿಜ ಅಮ್ಮ, ನಿನ್ನ ಮಾತು ನಿಜ. ಇಲ್ಲ ಅಂದಿದ್ರೆ ಋತು ಏನಾಗುತ್ತೋ ಅನ್ನೋ ಭಯ ನಮ್ಮ ಮನಸ್ಸಲ್ಲಿ ಯಾವಾಗೂ ಇರ್ತಿತ್ತು. ಇನ್ಮೇಲೆ ಆ ಭಯ ಇರಲ್ಲ ಚಿಕ್ಕಮಾವ. ಅರ್ಜುನ್ ಹೇಳ್ತಿರೋ ಹಾಗೆ ವಿಕ್ಕಿ ಬದಲಾಗ್ತಿದ್ದಾನೆ. ವಿಕ್ಕಿ ಹೊರಗಡೆ ಬಂದ್ರು ಸಿತಾರ ಅವ್ರು ಅಲ್ಲೇ ಇರ್ತಾರಲ್ವಾ? ಇದರಿಂದ ನಮ್ ಋತುಗೇನು ತೊಂದರೆ ಆಗಲ್ಲ ಅಲ್ವಾ? ನಾವೆಲ್ಲ ಇರ್ತೀವಲ್ಲ ಅತ್ತೆ. ಅವಳುಗ್ರಿಗೆ ಒಂದು ಸಣ್ಣ ಪೆಟ್ಟು ಆಗದಿರೋ ಹಾಗೆ ನಾವು ನೋಡ್ಕೊಳ್ತೀವಿ. ಅತ್ತೆ, ನೀವೇನು ಚಿಂತೆ ಮಾಡಬೇಡಿ. ಹಾಗೆ ಇಷ್ಟು ದಿನ ನಾನು ಹಾಗೆ ನಡ್ಕೊಂಡಿದ್ರಲ್ಲಿ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಅತ್ತೆ. ಏನ್ರಿ ನೀವು, ನಿಮ್ ಹಗರಣಗಳು ಒಂದಾ ಎರಡ? ನಿಮ್ಮಿಂದ ನಮ್ಮ ಪಕ್ಷದ ಮರ್ಯಾದೆನೇ ಹೋಗ್ತಿದ್ಯಲ್ರಿ. ಮೊದ್ಲು ನಿಮ್ ಮಗ, ಈಗ ನಿಮ್ ಹೆಂಡತಿ. ಸರ್ ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ ಸರ್. ಮುಂದೆ ನಿಮ್ಮ ಹೆಸರು ಬರುತ್ತಾ ಹೆಂಗೆ? ನಿಮ್ಮೊಬ್ರಿಗೋಸ್ಕರ ಪಕ್ಷದ ಭವಿಷ್ಯ ಮರೆಯೋಕ್ಕಾಗಲ್ಲ ಶಕ್ತಿ. ನಿಮ್ ಮುಂದೆ 2 ಆಪ್ಷನ್ ಇದೆ. ಒಂದು, ಈಗಿಂದೀಗ್ಲೇ ಕೇಸ್ ಮುಗಿಸಿ, ಇಲ್ಲ MLA ಪೋಸ್ಟ್ಗೆ ರಾಜೀನಾಮೆ ಕೊಟ್ಟು ಪಕ್ಷ ಬಿಡಿ. ನೋಡಿ, ಇದು ನನ್ನ ಕಡೆಯಿಂದ ಲಾಸ್ಟ್ ವಾರ್ನಿಂಗ್. ಮುಂದಾಗೋ ಪರಿಣಾಮಕ್ಕೆ ನನ್ನನ್ನು ದೂಷಿಸಬೇಡಿ. ನಾನು ರಾಜಕೀಯ ಬಿಡ್ಬೇಕಾ? ನಾನು ಈ ಶಕ್ತಿ ಪ್ರಸಾದ್ ರಾಜೀನಾಮೆ ಕೊಡ್ಬೇಕಾ? ಪ್ರಸಾದಿಂದ ಶಕ್ತಿ ಪ್ರಸಾದ್ ಆಗೋಕೆ ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ, ಎಷ್ಟೋ ಜನರ ಕಾಲು ಎಳೆದಿದ್ದೀನಿ, ಎಷ್ಟೋ ಜನರ ಕಾಲು ಹಿಡಿದಿದ್ದೀನಿ. ಅದಕ್ಕೆ ಎಷ್ಟು ಕೋಟಿ ಸುರಿದಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಈ ಭಾರ್ಗವಿಯಿಂದ ದುಡ್ಡು, ಶಕ್ತಿ, ಅಧಿಕಾರದಿಂದ ಕಟ್ಟಿರೋ ನನ್ನ ಸಾಮ್ರಾಜ್ಯ ಹಾಳಾಗ್ತಾ ಇದೆ. ಕಾಮ್ ಡೌನ್. ಹೀಗೆ ಸಿಟ್ಟು ಮಾಡ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಹೇಳು? ಏನ್ ಕಾಮ್ ಡೌನ್ ಶಿವ? ಇದೆಲ್ಲ ಆಗ್ತಿರೋದು ಮನೇಲಿ ಮಣೆ ಹಾಕಿ ಕೂರ್ಸಿದ್ಯಲ್ಲ ಭಾರ್ಗವಿಯಿಂದ. ಸೆಂಟ್ರಲ್ ಮಿನಿಸ್ಟರ್ ಆಗಬೇಕಾಗಿರೋ ನಾನು, ಆದ್ರೆ ಈ ಭಾರ್ಗವಿ ನನ್ನ MLA ಪೋಸ್ಟ್ಗೆನೆ ಸಂಸ್ಕಾರ ಮಾಡ್ತಿದ್ದಾಳೆ. ಸುಮ್ನೆ ಇರ್ಬೇಕಾ ಹೇಳು ಶಿವ? ಸುಮ್ನೆ ಇರ್ಬೇಕಾ? ಇಪ್ಪತ್ತೈದು ವರ್ಷದ ಹಿಂದೆ ಆ ರವೀಂದ್ರ ಭಟ್ಕಳ್ನ ಮುಗಿಸಿದ್ದಿದ್ರೆ ಈ ದಿನ ನಾವು ನೋಡ್ತಿರ್ಲಿಲ್ಲ. ಅವತ್ತು ಅವನು ನನ್ನ ಮರ್ಯಾದೆ ಕಳ್ದ. ಇವತ್ತು ಅವನ ಮಗಳು ನನ್ನ ಮನೆಯವ್ರನ್ನೆಲ್ಲ ಜೈಲಿಗೆ ಹಾಕಿ ನನ್ನನ್ನ ಬೀದಿ ಪಾಲ್ ಮಾಡಿದಾಳೆ. ಇನ್ನು ಸುಮ್ಮನೆ ಇರಲ್ಲ. ನಾನೂ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಭಾರ್ಗವಿನ ಸಾಯಿಸದೆ ಬಿಡಲ್ಲ ನಾನು. ಅವಳನ್ನು ಸಾಯಿಸ್ತೀನಿ, ಅವ್ರ ಅಪ್ಪನ್ನು ಸಾಯಿಸ್ತೀನಿ. ಒಟ್ನಲ್ಲಿ ನನ್ನ ಸಂಸಾರನ ಹಾಳು ಮಾಡ್ತಿರೋ ಅವ್ರ ವಂಶನ ನಿರ್ವಂಶ ಮಾಡ್ತೀನಿ. ಶಕ್ತಿ, ನನ್ನ ಮಾತು ಕೇಳು. ಅವಸರದಲ್ಲಿ ಮೂಗು ಕುಯ್ಕೊಂಡ್ರೆ ವಾಪಸ್ ಬರುತ್ತಾ ಹೇಳು? ಈಗ ಕೇಸು ನಮ್ಮ ಹಿಡಿತದಲ್ಲಿಲ್ಲ. ಅವರಿನ್ನು ಈಗಷ್ಟೇ ವಾರ್ನ್ ಮಾಡಿದ್ದಾರೆ. ಮುಂದೆ ಹಾಗಾಗಬಾರ್ದು, ಅಷ್ಟೇ ತಾನೆ? ಹಾಗಂದ್ರೆ ಅವಳಿಗೆ ಹೆದರ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಚೇಪಿ, ಹುಟ್ಟು ರೌಡಿ ನಾನು. ಕೊಲೆ ಮಾಡೋದು, ಕೊಂದು ಮುಚ್ಚ ಹಾಕೋದು ನನಗೆ ಸಮಯನೇ ಬೇಕಾಗಿಲ್ಲ.
ತಾಳ್ಮೆ ತಾಳ್ಮೆ ಅಂತ ತಡ್ಕೊಂಡಿದ್ದಕ್ಕೆ ಇವತ್ತು ನನ್ನ ತಲೆಗೆ ಬಂದಿರೋದು. ಇನ್ನು ಸಾಧ್ಯ ಇಲ್ಲ. ಇನ್ನ ದೇವರೇ ಬಂದ್ರು ನನ್ನನ್ನ ತಡೆಯೋಕ್ಕಾಗಲ್ಲ. ಒಂದ್ ನಿಮಿಷ. ಇದು ಹೇಗೆ ಸಾಧ್ಯ? ಶಕ್ತಿ, ಇಲ್ಲಿ ನೋಡಿ, ಇಲ್ಲಿ. ಶಾಕ್ ಆದ್ರ? ಆಗ್ಲೇಬೇಕು ಬಿಡಿ. ನಿಮ್ ಹತ್ರ ಹುಡುಕಿ ತರೋಕಾಗ್ದಿರೋ ಜೀವಂತ ಸಾಕ್ಷಿನ ನಾನ್ ತಂದಿದ್ದೀನಿ. ಈ ಕೇಸ್ ಭವಿಷ್ಯ ದೇವ್ರ ಕೈಯಲ್ಲ, ಈ ಬೃಂದ ಕೈಯಲ್ಲಿದೆ. ಎಲ್ಲ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಮುಂದಿನ ಆಟ ನಂದು. ಆದ್ರೆ ಈ ಸಲ ಸೂತ್ರಧಾರಿ ನಾನಾಗಿರ್ತೀನಿ, ನೀವ್ಗಳು ಪಾತ್ರಧಾರಿಗಳಾಗಿರ್ಬೇಕು. ಓಕೆ ಅಂತಂದ್ರೆ ಸಾಕ್ಷಿನ ನಾನೇ ಮುಂದೆ ಕರ್ಕೊಂಡ್ ಬರ್ತೀನಿ. ಯೋಚನೆ ಮಾಡಿ.